ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಪರ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಭಾರೀ ಜನಬೆಂಬಲ ವ್ಯಕ್ತವಾಗ್ತಾ ಇದೆ. ಹುಕ್ಕೇರಿ ಮತಕ್ಷೇತ್ರದ ಸಂಕೇಶ್ವರ್ ಕನಕಲ ಅಮ್ಮನಗಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಪ್ರಚಾರ ಸಭೆಯನ್ನ ನಡೆಸಿ ಮತಯಾಚನೆ ಮಾಡಲಾಯಿತು. ಗ್ಯಾರಂಟಿ ಯೋಜನೆಗಳಿಂದ ಪ್ರತಿ ಕುಟುಂಬಕ್ಕೆ ಪ್ರಯೋಜನವಾಗಿದೆ ಎಂದು ಗ್ರಾಮಗಳಲ್ಲಿ ಸೇರಿದ ಅಪಾರ ಜನಸ್ತೋಮ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿದ್ರು. ಚಿಕ್ಕೋಡಿ ಲೋಕಸಭಾ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಮಾತನಾಡಿ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಎಂದು ಜನರಲ್ಲಿ ಮನವಿ ಮಾಡಿಕೊಂಡ್ರು. ಉಸ್ತುವಾರಿ ಜಿಲ್ಲೆಯಾಗಿ ಮಂತ್ರಿಯಾಗಿ ಸಾಕಷ್ಟು ಬದಲಾವಣೆ ಮಾಡ್ತಾ ಇದ್ದಾರೆ. ಹೊಸ ಯೋಜನೆಗಳನ್ನು ಅನುದಾನವನ್ನು ತಂದು ನ್ಯಾಷನಲ್ ಹೈವೇ, ಸ್ಟೇಟ್ ನ್ಯಾಷನಲ್ ಹೈವೇ ಹಾಗೂ ಎಲಿವೇಟೆಡ್ ಕಾರಿಡಾರ್ಗಳಾಯಿತು, ಸಾಕಷ್ಟು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರೆಲ್ಲರ ಮಾರ್ಗದರ್ಶನದಲ್ಲಿ ಇನ್ನು ಮುಂದೆ ನಾವು ಕೆಲಸ ಮಾಡ್ತೀವಿ. ತಮ್ಮೆಲ್ಲರ ಆಶೀರ್ವಾದ ಮಾಡಿದರೆ, ಅದಕ್ಕಾಗಿ ಒಬ್ಬ ಯುವತಿಯಾಗಿ, ಒಬ್ಬ ಮನೆ ಮಗಳಾಗಿ, ತಂಗಿಯಾಗಿ ತಾವೆಲ್ಲರೂ ಈ ಬಾರಿ ನನಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಅದಕ್ಕಾಗಿ ಮುಂಬರೋ ದಿನ ಬರುವಂತ ಮೇ 7ನೇ ತಾರೀಕಲ್ಲಿ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಗುರುತಿನ ಚಿಹ್ನೆ ಏನಿದೆ, ಟೈಮ್ ನೀವು ಮನೆ ಮನೆ ತಿರುಗಾಡಿ ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು, ತಾಯಿದ್ರೆ ಹೆಣ್ಮಕ್ಳು ಇರ್ಬೋದು, ನಿಮ್ಮ ಜವಾಬ್ದಾರಿ ಮನೆ ಮನೆಗೆ ಹೋಗಿ ಇಲ್ಲ ಈ ಸಲ ಕಾಂಗ್ರೆಸ್ ಓಟ್ ಹಾಕೋದು ವಿನಂತಿ ಮಾಡ್ಕೊಂಡ್ರೆ ಇವತ್ತು ಸಾಧ್ಯತೆ ಐತಿ. ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಮಂತ್ರಿ, ಹಿಂದೂ ಮಾಡಿದಾರೆ ಕೆಲಸ. ಅವ್ರು ಸುಮ್ಮನೆ ಅವ್ರ ಪುತ್ರಿ ಅಂತ ಮುಂಜಾನೆ ಪಾಪ ಸೋಷಲ್ ಇದು. ಸಚಿನ್ ಕಾಂಬ್ಳೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಸಂಕೇಶ್ವರ್.